ಕಾಲಚಕ್ರ ಏನೋ ಉರುಳ್ತಾ ಇದ್ರೆ ಆದರೆ ಹಳೆಯ ಸಂವತ್ಸರಕ್ಕೆ ವಿದಾಯವನ್ನ ಹೇಳಿ ಹೊಸ ನಿರೀಕ್ಷೆಗಳೊಂದಿಗೆ ಪರಾಭವ ನಾಮ ಸಂವತ್ಸರ ಕಾಲಿಡ್ತಾ ಇದೆ. ಆದರೆ ಈ ಹೊಸ ವರ್ಷ ಕೇವಲ ಸಂಭ್ರಮವನ್ನಷ್ಟೇ ತರ್ತಾ ಇದೆ ಅಥವಾ ಈ ಹೆಸರೇ ಏನಿದೆ ಅಲ್ಲ, ನಾವು ಏನು ಹೇಳ್ತಾ ಇದ್ದೀವಿ ಪರಾಭವ ನಾಮವತ್ಸರ, ಅದರಲ್ಲಿ ಏನಾದರೂ ನಿಗೂಢ ಅರ್ಥ ಅಡಗಿದೆಯಾ? ಹೊಸ ಪಂಚಾಂಗದ ಪುಟಗಳನ್ನು ತಿರುವು ಹಾಕಿದಾಗ ಕಾಣಿಸ್ತಾ ಇರೋದು ಲಾಭದ ಮುನ್ಸೂಚನೆಯೋ ಅಥವಾ ಗಂಡಾಂತರದ ಭೀತಿಯೋ? ಯುಗಾದಿಯ ನಂತರ ಯಾರ ಮೇಲೆ ಗ್ರಹಗತಿಗಳ ಪ್ರಭಾವ ಹೇಗಿರುತ್ತೆ? ಪ್ರಕೃತಿ ವಿಕೋಪ ಅಥವಾ ರಾಜಕೀಯ ತಲ್ಲಣಗಳು ಸಂಭವಿಸುತ್ತವಾ? ಪಂಚಾಂಗದಲ್ಲಿ ಏನಾದರೂ ಭೀಕರವಾದಂತಹ ಸತ್ಯಗಳು ಅಡಗಿದೆಯಾ? ಯುಗಾದಿ ನಂತರ ಯಾರಿಗೆ ಅದೃಷ್ಟದ ಬಾಗಿಲು ತೆರೆಯಲಿಕ್ಕಿದೆ, ಯಾರಿಗೆ ನಷ್ಟದ ಭೀತಿ, ಯಾರಿಗೆ ಕಾದಿದೆ ಸಂಕಷ್ಟ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಈ ಪರಾಭವ ನಾಮ ಸಂವತ್ಸರದ ಒಟ್ಟಾರೆ ಫಲ ಹೇಗಿರುತ್ತೆ? ಮತ್ತೆ ಹೆಸರಿಗೆ ತಕ್ಕಂತೆ ಇದು ಪರಾಭವವನ್ನು ಉಂಟು ಮಾಡುತ್ತಾ ಅಥವಾ ವಿಜಯದ ಹಾದಿಯನ್ನು ತೋರಿಸುತ್ತಾ ಅಂತ? ಸಾಮಾನ್ಯವಾಗಿ 60 ಸಂವತ್ಸರ ಇರ್ತಕ್ಕಂಥದ್ದು ಒಂದು ಸೈಕಲಲ್ಲಿ ಬರುತ್ತೆ. ಪ್ರತಿ ಸೈಕಲ್ಲು ಉಗಾದಿಯಿಂದ ಮುಂದಿನ ಉಗಾದಿವರೆಗೂ ಒಂದು ಸೈಕಲ್. ಈ ಸೈಕಲ್ಲು ಪ್ರಾರಂಭವಾಗ್ತಕ್ಕಂಥದ್ದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಮಿ. ಇದರಲ್ಲಿ ವಿಶೇಷವಾಗಿ ಏನು ಮಾಡ್ತಾರೆ, ಯಾವ್ಯಾವ ದಿವಸದಲ್ಲಿ ಯಾವ್ಯಾವ ಗ್ರಹ ಆ ಸೂರ್ಯ ಪ್ರವೇಶ ಅಂತ ಏನು ನಾವು ಈ ಒಂದು ಸನ್ ಇಂಗ್ರೆಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೀವಿ, ಸಂಕ್ರಮಣ ಅಂತ ಕರಿತೀವಿ. ಸೂರ್ಯ ಯಾವ್ಯಾವ ಟೈಮಲ್ಲಿ ಪ್ರವೇಶ ಆದಾಗ ನವನಾಯಕರನ್ನಂತ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಹಬ್ಬ ಯಾವ ದಿವಸ ಅಮ್ಮ? ನಾಳೆನೇ ಹಬ್ಬ. ಯಾವ ವಾರ ಬರುತ್ತೆ? ಗುರುವಾರ. ಅವ್ರ ಅಧಿಪತಿ ಯಾರು? ಗುರು. ಗುರುನೇ ರಾಜ ಆಗ್ತಾನೆ. ವಾರದ ಮೇಲೆ ಬಂದಿರತಕ್ಕಂಥದ್ದು. ಸೊ ಇವಾಗ ಮಳೆ ಜೂನ್ 21ನೇ ತಾರೀಕು ಸೂರ್ಯ ಆರಿದ್ರಾ ಪ್ರವೇಶ ಆಗ್ತಾನೆ. ಆ ದಿವಸದಲ್ಲಿ ಯಾರು ಲಾರ್ಡ್ ಆಫ್ ದಿ ವೀಕ್ ಅವರೇ ಮೇಘೇಶ ಅಂತ ಕರಿತೀವಿ. ಇದು ವೆರಿ ಸಿಂಪಲ್. ಅಸ್ಟ್ರಾಲಜಿ ಪಂಚಾಂಗ ಎಲ್ಲ 3ನೇ ಕ್ಲಾಸ್ಗೆ ಹೇಳ್ಕೊಟ್ರು ಬಂದ್ಬಿಡುತ್ತೆ. ಸುಮ್ಮನೆ ನಾವು ಬಂಡಾಚಾರ ಅದೆಲ್ಲ ಮಾಡ್ತೀವಿ. ದಿ ಮೋಸ್ಟ್ ಈಸಿಯೆಸ್ಟ್ ಸಬ್ಜೆಕ್ಟ್ ಆನ್ ದಿ ಅರ್ತ್ ಇಸ್ ಅಸ್ಟ್ರಾಲಜಿ ಆ್ಯಂಡ್ ಪಂಚಾಂಗ. ವೆರಿ ಈಸಿ. ಇರೋದೇ ಪಂಚಾಂಗ 5 ತಿಳ್ಕೊಳ್ಳೋಕ್ಕೇನು ಅಷ್ಟು ಕಷ್ಟನಾ? ವಾರ, ತಿಥಿ 12 ಡಿಗ್ರಿ ಅಂತ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೂರ್ಯಚಂದ್ರನ ಒಂದು ಸರ್ಕಲಲ್ಲಿ ಅದನ್ನು ಭಾಗ ಮಾಡಿದ್ರೆ 15 ತಿಥಿ ಈ ಕಡೆ 15 ತಿಥಿ ಆ ಕಡೆ. ಹಾಗೆ ಕರ್ಣ ತಿಥಿಯ ಅರ್ಧ ಭಾಗ ಅಂತ ಹೇಳ್ತೀವಿ. ತಿಥಿಯ 12 ಡಿಗ್ರಿ ಅಂದರೆ ಅದರ ಅರ್ಧ ಭಾಗ 6. ಚಂದ್ರ 6 ಡಿಗ್ರಿಗೆ ಹೋದಾಗ ಕರ್ಣ, ಇನ್ನೊಂದು 6 ಡಿಗ್ರಿಗೆ ಹೋದಾಗ ಒಂದು ತಿಥಿ ಮುಗಿದೋಯ್ತು. ಅಂಥ ಏನು ರಾಕೆಟ್ ಸೈನ್ಸ್ ಏನಿಲ್ಲ. ಆಮೇಲೆ ಯೋಗ, ಇದನ್ನು ಬಿಲ್ಡಪ್ ಕೊಡೋರು ಜಾಸ್ತಿ ಇದ್ದಾರೆ. ಕೆಲವು ವರ್ಗದವರು ಸಿಕ್ಕಾಪಟ್ಟೆ ಜ್ಯೋತಿಷ್ಯದ ಬಿಲ್ಡಪ್ ಕೊಡ್ತಾರೆ. ಯಾವ ಬಿಲ್ಡಪ್ಪು ತಗೋಬೇಡಿ. ಜ್ಯೋತಿಷ್ಯ ಅನ್ನೋದು ಭಾಳ ಈಸಿ, ಬಟ್ ಭಾಳ ಅದ್ಭುತವಾಗಿ ಫೈನ್ ಟ್ಯೂನ್ ಮಾಡಿ ರೆಡಿಮೇಡ್ ಮೈಸೂರು ಪಾಕ್ ಹೇಗೆ ರೆಡಿಮೇಡ್ ಆಗಿ ಕೂತಿರುತ್ತೋ ಜ್ಯೋತಿಷ್ಯ ಆಗಿದ್ದಾರೆ. ಈ ಜನಗಳಿಗೇನು ಅಂತಂದರೆ ಈ ಸಬ್ಜೆಕ್ಟ್ ಬಗ್ಗೆ ಅಷ್ಟೊಂದು ಇನ್ವಾಲ್ವ್ ಆಗಿಲ್ಲ. ಇನ್ವಾಲ್ವ್ ಆಗಿದ್ದರೆ ಯಾರೂ ಕೂಡ ಜ್ಯೋತಿಷ್ಯ ಕಷ್ಟ ಅಥವಾ 20 ವರ್ಷ ಬೇಕು ಅನ್ನೋ ಈ ಕಿವಿಲಿ ಹೂವು ಇಡ್ತಾರಲ್ಲ, ಕಿವಿಲಿ ಹೂವು ಇಡ್ತಕ್ಕಂಥದ್ದು, ಕಿವಿ ಮೇಲೆ ಫ್ಲವರು, KMF ಯಾರೂ ಕೂಡ ಮಾಡಲ್ಲ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಇದನ್ನು ಜ್ಯೋತಿಷ್ಯ ಶಾಸ್ತ್ರನ ನಮಗೆ ಸ್ಕೂಲಲ್ಲೇ ಅಳವಡಿಸಿದರೆ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ವೈಜ್ಞಾನಿಕ ನಿಲುಗಟ್ಟಲ್ಲಿರೋದು. ಆದರೆ ಪಂಚಾಂಗ ಅಂದಿದ ತಕ್ಷಣ ಇದು ಧಾರ್ಮಿಕ ವಿಚಾರ ಅಥವಾ ಯಾವುದಾದ್ರು ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು ಅನ್ನೋದು ತಪ್ಪು. ನಾವು ಸನಾತನ ಧರ್ಮಗಳಾಗಿ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥದ್ದು, ಇದರಲ್ಲಿ ವಿಜ್ಞಾನದಿಂದ ಹೇಳ್ತಕ್ಕಂಥ ವಿಚಾರವನ್ನು ನೀವು ಧ್ವನಿ ಎತ್ತಬೇಕು. ಅದು ಬರಬೇಕಾದ್ರೆ ನಮಗೆ ಜ್ಯೋತಿಷ್ಯ ಅಂದರೆ ಏನು ಅಂತ ಗೊತ್ತಿರಬೇಕು. ಅದ್ರ ಜೊತೆಗೆ ಪಂಚಾಂಗ ಅಂದರೆ ಅದು ಸೈಂಟಿಫಿಕ್ ಆಗಿದೆಯಾ, ಯಾವುದ್ರ ಮೇಲೆ ನಾವು ಹೇಳ್ತಾ ಇದ್ದೀವಿ? ಸೂರ್ಯಚಂದ್ರ ಮೇಲೆ ಹೇಳ್ತಾ ಇದ್ವಿ. ದೋಸ್ ಟ್ರಾನ್ಸಿಟ್ ಅಂದರೆ ಯಾವ್ಯಾವ ಟೈಮಲ್ಲಿ ಹೇಗೆ ಬರುತ್ತೆ ಅಂತ ಇರ್ತಕ್ಕಂಥದ್ದು. ಸೊ ಇವತ್ತಿನ ದಿವಸ ನವನಾಯಕರು ಯಾರು ಅಂತ ನಾವು ಡಿಸೈಡ್ ಮಾಡೋಕ್ಕೆ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬರುತ್ತೆ. ಸೂರ್ಯ ಯಾವಾಗ ಪ್ರತಿ ರಾಶಿ ಸಂಕ್ರಮಣ ಮಾಡ್ತಾನೆ, 12 ರಾಶಿಗೆ ಸಂಕ್ರಮಣ ಮಾಡ್ತಾನೆ, ಕೆಲವೊಂದು ರಾಶಿಗೆ ಪ್ರವೇಶ ಆಗಿರ್ತಕ್ಕಂಥ ದಿವಸದ ಅಧಿಪತಿಯಿಂದ ನಾವು ನವನಾಯಕರನ್ನ ಮಾಡ್ತೀವಿ. ಪರಾಭವ ನಾಮ ಸಂವತ್ಸರ 19 ಮಾರ್ಚ್ 2026ರಿಂದ ಮುಂದಿನ ವರ್ಷ 6 ಏಪ್ರಿಲ್ 2027ವರೆಗೂ ಈ ಒಂದು ಸಂವತ್ಸರ. ಇದರಲ್ಲಿ ಪೋರ್ಟ್ಫೋಲಿಯೋ ಅಂತ ನಾವು ಕರಿತೀವಿ. ಪ್ರತಿ 5 ವರ್ಷಕ್ಕೆ ನಾವು ಚುನಾವಣೆ ನಡೆಸ್ತೀವಿ. ಅಂಥ ಟೈಮಲ್ಲಿ ನಾವು ಯಾರನ್ನೂ ಆಯ್ಕೆ ಮಾಡ್ತೀವಿ. ಆ ಆಯ್ಕೆ ಮಾಡಿರ್ತಕ್ಕಂಥ ಆ ಒಂದು ಪಾರ್ಟಿ ಅಥವಾ ಅಲ್ಲಿರ್ತಕ್ಕಂಥ ಒಬ್ಬ ರಾಜ, ಮಂತ್ರಿ, ಸೇನಾಧಿಪತಿ ಹೇಗೆ ನಮ್ಮ ದೇಶವನ್ನು ನಡೆಸ್ತಾರೆ, ಮೇಲೆ ಕಾಸ್ಮಿಕ್ ಎನರ್ಜಿ ಆಲ್ಸೋ ಆ ಕಾಸ್ಮಿಕ್ ಎನರ್ಜಿಲಿ ಹೇಗೆ ನಡೆಸ್ಬೋದು
ಅಂತ ಹೇಳ್ತಕ್ಕಂಥ ಬಂದಿರತಕ್ಕಂಥ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಈ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನಲ್ಲಿ ಗುರುವಾರನೇ ನಡೆಯೋದ್ರಿಂದ ರಾಜ ಯಾರು, ಯಾವ ವಾರ ಉಗಾದಿ ಬರುತ್ತೋ ಆ ವಾರದ ಅಧಿಪತಿನೇ ರಾಜ. ಅದೇ ಕ್ಯಾಲ್ಕುಲೇಷನಲ್ಲೇ ಮುಂದುವರಿಯುತ್ತೆ. ಮೇಘಾಧಿಪತಿ, ಹಾಗೆ ಸೇನಾಧಿಪತಿ, ಮಂತ್ರಿ, ಹಾಗೆ ಸಸ್ಯಾಧಿಪತಿ, ಧಾನ್ಯಾಧಿಪತಿ, ಹಾಗೆ ಅರ್ಘ್ಯಾಧಿಪತಿ ಅಂತ ಬರುತ್ತೆ. ಇದನ್ನು ನಾವು ನೋಡಿದಾಗ 19 ಮಾರ್ಚ್ 2026 ಬೆಳಿಗ್ಗೆ 6:52ಕ್ಕೆ ನಮಗೆ ಈ ಉಗಾದಿಯ ಲಗ್ನ ಪ್ರಾರಂಭವಾಗುತ್ತೆ. ಮೀನ ಲಗ್ನದಲ್ಲಿ ಪ್ರಾರಂಭವಾಗುತ್ತೆ. ಮೀನ ಲಗ್ನದಲ್ಲಿರ್ತಕ್ಕಂಥ ಗ್ರಹಸ್ಥಿತಿಗಳನ್ನ ನೋಡಿದಾಗ ಸೂರ್ಯ, ಚಂದ್ರ ಹಾಗೆ ಶುಕ್ರ ಇರ್ತಕ್ಕಂಥದ್ದು. 4ನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗುರು, ಅಂದರೆ ಆಕಾಶದಲ್ಲಿ ಇವೆಲ್ಲ ಪ್ಲೇಸ್ಮೆಂಟ್ಸು. ಹಾಗೆ 6ನೇ ಮನೆಯಲ್ಲಿ ಕೇತು ಸಿಂಹರಾಶಿ. ಇನ್ನು 12ನೇ ಮನೆ ಕುಂಭರಾಶಿ. ಕುಂಭರಾಶಿ ಡೈರೆಕ್ಷನಲ್ಲಿ ನಾವು ಆಕಾಶದಲ್ಲಿ ಒಂದು ಟೆಲಿಸ್ಕೋಪ್ ಇಟ್ಕೊಂಡು ನೋಡಿದ್ರೆ ಈ ಗ್ರಹಗಳೆಲ್ಲ ಆ ಡೈರೆಕ್ಷನಲ್ಲಿ ಇರ್ತವಷ್ಟೇ. ವೆರಿ ಸಿಂಪಲ್. ಅಲ್ಲಿ ಯಾರು ಇರ್ತಕ್ಕಂಥದ್ದು ಮಂಗಳ, ರಾಹು ಮತ್ತು ಬುಧ. ಇದನ್ನು ನಾವು ತೊಗೊಂಡಾಗ ಇದರಲ್ಲಿ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ನೋಡ್ತೀವಿ. ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಎನರ್ಜಿ ನೋಡ್ತೀವಿ. ಈ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿನೇ ಜ್ಯೋತಿಷ್ಯ ಶಾಸ್ತ್ರ. ಮಕ್ಕಳೆಲ್ಲ ಇದನ್ನು ಕಲಿಸಿ. ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪ್ರಾಬ್ಲಮ್ ಏನು ಅಂದರೆ ಪಾಲಿಸಿ ಇಲ್ಲ, ಒಂದು ಸ್ಟ್ರಿಕ್ಟ್ನೆಸ್ ಇಲ್ಲ. ಕಷ್ಟ ಬಂದಾಗ ದೇವಸ್ಥಾನಕ್ಕೆ ಹೋಗಿ ಅಡ್ಡ ಬಿಟ್ಬಿಡೋದು, ಬೇರೆ ಕಾಪಾಡು 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 ಅಂತ. ಯಾವುದು ವರ್ಕ್ ಆಗಲ್ಲ. ನನ್ನ ಧರ್ಮನ ನೀನು ಉಳಿಸಿದ್ರೆ ನೀನು ಕಷ್ಟ ಇದ್ದಾಗ ಬಂದಾಗ ನಾನು ಕಾಪಾಡ್ತೀನಿ. ನಿನ್ನ ಕಷ್ಟ ಇದ್ದಾಗ ಮಾತ್ರ ದೇವಸ್ಥಾನಕ್ಕೆ ಹೋಗ್ತೀನಿ, ಕುಂಕುಮ ಹಾಕ್ಕೊಂಡ್ಬಿಡ್ತೀನಿ, ನಿಂಬೆಹಣ್ಣು ನಿವಾಳಿಸ್ಬಿಡ್ತೀನಿ, ವರ್ಕ್ ಆಗಲ್ಲ. ಫಸ್ಟಿಂದನೂ ಕೂಡ ಆ ಒಂದು ಸಬ್ಜೆಕ್ಟ್ ಮೇಲೆ ನಿಮಗೆ ಶ್ರದ್ಧೆ ಭಕ್ತಿ ಇದ್ದರೆ ದೇವ್ರು ಕಾಪಾಡ್ತಾನೆ. ಯಾವುದೋ ಒಂದು ಹಬ್ಬ ಬಂತು ಓಡೋಗೋದು, ಗುರುವಾರ ಬಂತಾ ಸಾಯಿಬಾಬಾಗೆ ಓಡೋಗು, ಶುಕ್ರವಾರ ಬಂತಾ ಬನಶಂಕರಿಗೆ ಓಡೋಗು, ದೇವಸ್ಥಾನಕ್ಕೆ ಅಲ್ಲೋಡೋಗು ಇಲ್ಲೋಡೋಗು, ಓಡೋಗೋದಷ್ಟೇ. ಅಲ್ಲಿ ಹಿಂದೆ ಇರತಕ್ಕಂಥ ಒಂದು ಸತ್ಯಾಸತ್ಯತೆ, ಈ ಧರ್ಮನ ಉಳಿಸಿ ಬೆಳೆಸ್ತಕ್ಕಂಥದ್ದು ಯಾರ ಮನಸ್ಸಲ್ಲಿ ಇಲ್ಲವೋ ನಿಮಗೆ ಈ ಪೂಜೆ ಪುನಸ್ಕಾರ ವರ್ಕ್ ಆಗಲ್ಲ. ದೇಶಾಭಿಮಾನ ಹೇಗೆ ನಮಗೆಲ್ಲರಿಗೂ ಇರಬೇಕೋ ಹಾಗೆ ನಮಗೆಲ್ಲರಿಗೂ ಬಹಳ ಇಂಪಾರ್ಟೆಂಟಾಗಿ ಈ ಹಿಂದೂ ಧರ್ಮದ ಮೇಲೆ ಇರ್ತಕ್ಕಂಥ ಈ ವಿಚಾರಗಳೆಲ್ಲ ಇರಬೇಕು. ದೇಶದಲ್ಲಿ ಎಲ್ಲ ಧರ್ಮದಲ್ಲಿ ಅತ್ಯಂತ ಕನಿಷ್ಠವಾಗಿ ನಿಕೃಷ್ಟವಾಗಿ ನೋಡ್ತಕ್ಕಂಥ ಅದೇ ಸಮುದಾಯದವರು ಅಂದರೆ ಅದು ಹಿಂದೂ ಧರ್ಮನೇ. ನಮ್ಮಲ್ಲೇ ನಾವು ನೋಡ್ಬೋದು. ನಾವೇನಾರು ಆಚರಣೆ ಮಾಡ್ತಾ ಇದ್ದಾಗ ಅದೇ ಹಿಂದೂ ಧರ್ಮದ ಇನ್ನೊಬ್ಬರು ಇಲ್ಲಿ ಟೀಕೆ ಮಾಡೋದು, ಹೆಸರು ಅದೇ ಇಟ್ಕೊಂಡಿರ್ತಾರೆ, ಹೆಸರು ಹಿಂದೂ ಧರ್ಮದಲ್ಲೇ ಇಟ್ಕೊಂಡಿರ್ತಾರೆ, ಅವರೇ ಟೀಕೆ ಮಾಡ್ತಾರೆ. ಆದರೆ ಅದರಲ್ಲಿರ್ತಕ್ಕಂಥ ಒಳ್ಳೆಯದನ್ನು ಮಾತಾಡಬೇಕು, ಕೆಟ್ಟದ್ದನ್ನು ಮಾತಾಡಬೇಕು. ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ನಾವು ಕರಿತೀವಿ. ಬರೀ ಕೆಟ್ಟದ್ದನ್ನೇ ಆಚಾರ ಸರಿ ಇಲ್ಲ, ಮನುಸ್ಮೃತಿ ಅಂತಕ್ಕಂಥದ್ದು, ಅದು ಅದನ್ನು ಹೇರಿದ್ರು ಇದನ್ನು ಹೇರಿದ್ರು, ಯಾವುದನ್ನು ಹೇಳಿರಲಿಲ್ಲ. ಸೊ ತಪ್ಪು ಇದು ವಿಚಾರಗಳು ಕೊಡ್ತಕ್ಕಂಥದ್ದು ಬಹುತೇಕ ನಾವು ನೋಡಿರ್ತೀವಿ. ಹಾಗೆ ಪಂಚಾಂಗ ಶ್ರವಣಕ್ಕೆ ಬರೋಣ. ಯಾಕೆಂದರೆ ಇದನ್ನು ಮಾತಾಡ್ತಾ ಹೋದರೆ ನಿಮ್ಮ ಮನಸ್ಸುಗಳಲ್ಲಿ ಇರಬೇಕು, ನಾನು ಹಿಂದೂ ಸನಾತನ ಧರ್ಮನ ಹುಟ್ಟಿದ್ದೀನಿ ಅಂತ ಹೇಳಿ ಮಕ್ಕಳ ಮನಸ್ಸಲ್ಲೂ ಬರಬೇಕು, ಹಿರಿಯರ ಮನಸ್ಸಲ್ಲೂ ಬರಬೇಕು, ಹೆಣ್ಮಕ್ಳಿಗೂ ಬರಬೇಕು, ಗಂಡು ಮಕ್ಳಿಗೂ ಬರಬೇಕು. ನೀವು ಜೀನ್ಸ್ ಸಾರು ಹಾಕ್ಕೊಳ್ಳಿ, ಶಾರ್ಟ್ ಸಾರು ಹಾಕ್ಕೊಳ್ಳಿ, ಶುಕ್ರವಾರ ಎಂಜಾಯ್ ಮಾಡಿ. ಬಟ್ ಇನ್ನರ್ ಕೋರ್ ನಿಮ್ಮ ಆತ್ಮದಲ್ಲೂ ಇರಬೇಕು. ಐ ಹ್ಯಾವ್ ಬಾರ್ನ್ ಇನ್ ಎ ಕಂಟ್ರಿ, ಇನ್ ಎ ಪ್ಲೇಸ್ ವೇರ್ ದಿ ರೂಟ್ಸ್ ಆರ್ ಸನಾತನ, ದಿ ಏಜ್ ಓಲ್ಡ್ ಪ್ರಾಕ್ಟೀಸಸ್. ಅದನ್ನು ಮಿಸ್ ಮಾಡಬಾರ್ದು. ಯಾಕೆ ಮಿಸ್ ಮಾಡಬಾರ್ದು ಅಂತಂದರೆ ಕೆಲವು ವಿಚಾರಗಳನ್ನು ವೈಜ್ಞಾನಿಕ ನಿಲುಗಟ್ಟಲ್ಲಿ ಕೊಟ್ಟಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಂದರೆ ನಾವು ಅದನ್ನು ಕೊಡಬೇಕು. ಅದಕ್ಕೆ ಸಿವಿಲೈಸೇಷನ್ ಅಂತ ನಾವು ಕರಿತೀವಿ. ಗ್ರೇಟ್ ಸಿವಿಲೈಸೇಷನ್ನು ಯಾಕೆ ಮಣ್ಪಾಲಾಗಿದೆ? ಬೇಕಾದ್ರೆ ಮೊಹೆಂಜೊದಾರೋ ಸಿವಿಲೈಸೇಷನ್ ನೋಡಿ, ಈಜಿಪ್ಷಿಯನ್ ಸಿವಿಲೈಸೇಷನ್ ನೋಡಿ, ಎಲ್ಲ ಮಣ್ಪಾಲಾಗಿದೆ. ಇವತ್ತು ಒಂದೇ ಒಂದು ಮಾತು ನಿಮ್ಮನ್ನೆಲ್ಲ ಕೇಳೋಕ್ಕೆ ಇಷ್ಟಪಡ್ತೀನಿ. ಈಜಿಪ್ಟಲ್ಲಿ ಪಿರಮಿಡ್ ಕಟ್ಟಿದ್ರು. ಅದೇ ಪಿರಮಿಡ್ ಈಗ ಅಲ್ಲಿರ್ತಕ್ಕಂಥ ಜನ ಒಂದು ಪಿರಮಿಡ್ ಕಟ್ಟೋಕ್ಕಾಗತ್ತಾ ಅವ್ರ ಥರ? ಅಂದರೆ ಆ ಸಿವಿಲೈಸೇಷನ್ ಬಂದಿರತಕ್ಕಂಥದ್ದು ಒಂದು ಟೆಕ್ನಾಲಜಿ ತೊಗೊಂಬಂದು ಅಲ್ಲಿ ಗ್ರೇಟ್ ಪಿರಮಿಡ್ಸ್ನ ಕಟ್ಟಿದ್ರು. ಈಗ ಅದೇ ಪಿರಮಿಡ್ನ ಯಾಕೆ ನಿರ್ಮಾಣ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ? ಯಾಕೆಂದರೆ ಅಲ್ಲಿರ್ತಕ್ಕಂಥ ತಂತ್ರಜ್ಞಾನ, ಅಲ್ಲಿರ್ತಕ್ಕಂಥ ಒಂದು ಪ್ಲ್ಯಾನಿಂಗು, ಅಲ್ಲಿರ್ತಕ್ಕಂಥ ಒಂದು ಮ್ಯಾಥಮೆಟಿಕ್ಸು, ಸೈನ್ಸು ಎಲ್ಲನೂ ಕೂಡ ಪಾಸ್ ಆಗಿಲ್ಲ ಮುಂದಿನ ಜನ್ರೇಷನ್ಗೆ. ಅದಕ್ಕೆ ಗ್ರೇಟ್ನೆಸ್ ಬರಲಿಲ್ಲ. ಭಾರತಕ್ಕೆ ಬರೋಣ. ಭಾಳ ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನಗಳು ಕಟ್ಟಿದ್ದೀವಿ ನಾವೆಲ್ಲ. ಕೊನಾರ್ಕ್ ದೇವಸ್ಥಾನಕ್ಕೆ ಹೋಗಬೇಕು. ಕರೆಕ್ಟಾಗಿ ಸೂರ್ಯ ಎಲ್ಲಿ ಕರೆಕ್ಟಾಗಿ ಇಂಥ ದಿವಸದಲ್ಲಿ ಇಲ್ಲೇ ಬೀಳುತ್ತೆ ಅದರ ರಶ್ಮಿ ಕಿರಣಗಳು ಅಂತ ಬರ್ತಕ್ಕಂಥದ್ದು. ಆ ಒಂದು ಶ್ಯಾಡೋ ಅಲ್ಲೇ ಬೀಳುತ್ತೆ ಅದೇ ಪಿಲ್ಲರ್ಗೆ. ಕೊನಾರ್ಕ್ ಟೆಂಪಲ್ಗೆ ಹೋಗ್ಬೋದು. ಬೃಹದೀಶ್ವರ ಟೆಂಪಲ್ಗೆ ಹೋಗಿ. ಕೋಟಿ ಕೋಟಿ ಟನ್ಗಳಿರ್ತಕ್ಕಂಥದ್ದು ಅದನ್ನ ಮೇಲೆತ್ತಿದ್ದಾರೆ. ಅಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಅದನ್ನು ನಾವು ಮುಂದುವರೆದಿಲ್ಲ. ಇವತ್ತು ಯಾಕೆ ನಾವು ಇಷ್ಟೊಂದು, ನಾನು ಎಸ್ಪೆಷಲಿ ಇದನ್ನು ಇಷ್ಟೊಂದು ಹೇಳ್ತಾ ಇದ್ದೀನಿ ಒತ್ತಿ ಅಂದರೆ, ಬರೀ ಆಡಂಬರ ಬಗ್ಗೆ ಮಾತಾಡ್ತಕ್ಕಂಥದ್ದು ಮಾತ್ರ ನಾವು ನೋಡ್ತೀವಿ.
ಕೆಲವು ವಾಹಿನಿಗಳು ಬಂದು ಆಡಂಬರ ಸರಿ ಇಲ್ಲ, ಮೂಢನಂಬಿಕೆ ಅಂತ ಮಾತ್ರ ಮಾತಾಡ್ತೀವಿ. ಒಂದು ಭಾಗ ಮಾತಾಡೋರೇ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನೊಂದು ಭಾಗದಲ್ಲಿ ಅಲ್ಲಿ ಸೈನ್ಸು ಮತ್ತು ವಿಜ್ಞಾನ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಇರಲಿಲ್ವ, ನಾವು ತೊಗೊಂಡಿಲ್ವಾಗಾರೆ? ದೇವರ ಭಾವನೆ ಮತ್ತು ನಂಬಿಕೆ ಮೇಲೆ ನಾವು ಮಾತ್ರ ನಿಮಗಿದ್ದರೆ ಅದ್ರ ಹಿಂದೆ ಇರತಕ್ಕಂಥ ಒಂದು ವಿಜ್ಞಾನ, ಅದ್ರ ಹಿಂದೆ ಇರತಕ್ಕಂಥ ಒಂದು ಕ್ಯಾಲ್ಕುಲೇಷನ್ನು ನಾವು ಮುಂದುವರಿಸಿಲ್ಲ. ಇಂತಿಂಥ ದೊಡ್ಡ ದೊಡ್ಡ ಟೆಂಪಲ್ ಹೆಂಗಪ್ಪ ಕಟ್ಟಿದ್ರು ಅಂತಂದರೆ, ಹೌದು ಕಟ್ಟಿದ್ದಾರೆ ನಿಜ, ಆದರೆ ಅದಕ್ಕೊಂದು ಇರ್ತಕ್ಕಂಥ ಒಂದು ಡಿಸೈನು, ಅದಕ್ಕಿರ್ತಕ್ಕಂಥ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಟೆಕ್ನಿಕ್ ಅಂತ ನಾವೇನು ಕರಿತೀವಿ, ಆ ಟೈಮಲ್ಲಿ ಇತ್ತು. ಎಲ್ಲೋ ಒಂದು ಕಡೆ ಅದನ್ನು ನಾವು ಮುಂದುವರಿಸಲಿಲ್ಲ. ಇವತ್ತಿಗೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಕೆಲವು ಈ ವಿಚಾರಗಳೆಲ್ಲ ನಾವು ಮುಂದುವರ್ಸೋಕ್ಕೆ ಇದ್ದರೆ ಮುಂದಿನ ಪೀಳಿಗೆ ಗ್ರೇಟ್ನೆಸ್ ಅಂತ ಹೇಳ್ತೀವಿ. ಅದು ನಮ್ಮಲ್ಲಿಲ್ಲ. ಈಗ ನಾಳೆ ಯುಗಾದಿ ಬಂತು, ಹೋಳಿಗೆ ತಿನ್ನು ಅಷ್ಟೇ, ಅದರ ಸಾಯಂಕಾಲ ನೆಕ್ಸ್ಟ್ ಡೇ ಸ್ವಲ್ಪ ಬಾಡೂಟ ಮಾಡು, ಆಮೇಲೆ ಜೂಜಾಡು ಅಷ್ಟೇ ಅಂದ್ಕೊಂಬಿಟ್ಟಿದ್ವಿ. ಅದರಲ್ಲಿರ್ತಕ್ಕಂಥ ಸೈನ್ಸು, ಅದು ಇರ್ತಕ್ಕಂಥ ಒಂದು ಪ್ರಕೃತಿ, ಇದನ್ನು ಯಾರೂ ಕೂಡ ಬೇರೆ ಧರ್ಮದವರು ಇದನ್ನು ಆಚರಣೆ ಮಾಡಲ್ಲ. ಯಾಕಂದರೆ ನಾವು ಪ್ರಕೃತಿ ಆರಾಧಕರು ನಾವು ಜಾಸ್ತಿ. ಹಾಗೆ ಈ ವರ್ಷದ ರಾಜ ಯಾರು ಅಂದರೆ ಗುರು, ಕಿಂಗ್. 4ನೇ ಮನೆಯಲ್ಲಿರ್ತಕ್ಕಂಥದ್ದು ಎಷ್ಟೇ ಕಷ್ಟ ಆದರೂ ಕೂಡ ಗುರು ಸ್ವಲ್ಪ ಕಾಪಾಡ್ತಾನೆ. ದೇಶದ ಜನರಿಗೆ ಸ್ವಲ್ಪ ತುಂಬ ಬೇರೆ ಬೇರೆ ಕಾಂಬಿನೇಷನಲ್ಲಿ ಸ್ವಲ್ಪ ನೆಗೆಟಿವ್ ಇದ್ದರೂ ಕೂಡ ರಾಜ ಚೆನ್ನಾಗಿರಬೇಕು. ರಾಜ ಯಥಾ ರಾಜ ತಥಾ ಪ್ರಜಾ ಅಂದಂಗೆ ರಾಜ ಸ್ಟ್ರಾಂಗ್ ಆಗಿದ್ದಾಗ ಪ್ರಜೆಗಳು ಸ್ಟ್ರಾಂಗ್ ಆಗಿರ್ತಾರೆ. ಸ್ವಲ್ಪ ಮಟ್ಟಿಗೆ 4ನೇ ಮನೆಯಲ್ಲಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಸ್ವಲ್ಪ ನೆಗೆಟಿವಿಟಿ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬಂದರೂ ಕೂಡ ನಿಭಾಯಿಸ್ತಕ್ಕಂಥ ಶಕ್ತಿ ಈ ಒಂದು ಕಾಸ್ಮಿಕ್ ರಾಜನಿಗಿದೆ. ಕಾಸ್ಮಿಕ್ ರಾಜ ಅಂತ ನಾವು ಕರಿತೀವಿ. ನಮ್ಮ ದೇಶದ ರಾಜ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಕಾಸ್ಮಿಕ್ ರಾಜ ಅಂತ ಕರಿತೀವಿ. ಹಾಗೆ ಕಾಸ್ಮಿಕ್ ಮಂತ್ರಿ ಹೇಗಿದ್ದಾನೆ ಅಂದರೆ ಮಂಗಳ 12ನೇ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಕಾಸ್ಮಿಕ್ ಮಂತ್ರಿ ನಿಮ್ಮಲ್ಲಿರ್ತಕ್ಕಂಥ ದುಡ್ಡುಗಳನ್ನೆಲ್ಲ ಖರ್ಚು ಮಾಡಿಸ್ಬೇಕು, ದುಡ್ಡೆಲ್ಲ ಹಾಳು ಮಾಡಬೇಕು, ಬೆಲೆಗಳು ಏರಿಸಬೇಕು. ಇದು ಆಟೋಮೆಟಿಕ್ ಆಗುತ್ತೆ, ನಾವೇನು ಡಿಸೈಡ್ ಮಾಡಬೇಕಾಗಿಲ್ಲ. ಇವಾಗ ಗ್ಯಾಸ್ ಸಿಲಿಂಡರ್ ಇಲ್ಲ, ನಾವು ಮಾಡ್ಕೊಂಡು ನಮ್ಮ ಕೈಲಿತ್ತಾ ಗ್ಯಾಸ್ ಸಿಲಿಂಡ್ರು, ಅಥವಾ ರಾಜನ ಕೈಲಿತ್ತಾ, ಸಿದ್ದರಾಮಯ್ಯವ್ರ ಕೈಲಿತ್ತಾ, ಅಥವಾ ಮೋದಿ ಕೈಲಿತ್ತಾ ಗ್ಯಾಸ್ ಸಿಲಿಂಡರ್ ಬಂದಾಗ್ಬಿಡುತ್ತೆ ಅಂತ? ಅದೆಲ್ಲ ಪ್ರಕೃತಿಯಲ್ಲಿ ಡಿಸೈನ್ ಆಗಿಬಿಡುತ್ತೆ. ಒಂದೊಂದು ದೇಶದಲ್ಲಿ ಏನೋ ಅವ್ರವ್ರ ಜಾತಕದ ಪ್ರಕಾರ ಜಗಳಗಳಾಗಿ ಇನ್ನೊಬ್ಬರಿಗೆ ಎಫೆಕ್ಟ್ ಆಗ್ತಾಯಿದೆ. ಯಾರಾದರೂ ಕನಸ್ಕೊಂಡಿದ್ರಾ ಒಂದು 2 ತಿಂಗಳ ಮುಂಚೆ? ಆ ಕನಸ್ಕೊಂಡಿದ್ರ ಅನ್ನೋ ಪಾಯಿಂಟಿಗೆ ನಾನು ಇಲ್ಲಿ ಬರ್ತಾಯಿದ್ದೀನಿ. ಇಲ್ಲಿ ಪಂಚಾಂಗ ಶ್ರವಣದಲ್ಲಿ ಮುಂದಿನ ವರ್ಷ ಯಾವ್ಯಾವುದು ಬೆಲೆ ಜಾಸ್ತಿ ಆಗುತ್ತೆ, ಯಾವ್ಯಾವುದು ಕಮ್ಮಿ ಆಗುತ್ತೆ ಅಂತ ನೋಡ್ತಕ್ಕಂಥದ್ದು ಪಂಚಾಂಗ. ಜನರು ಇದನ್ನು ಪಂಚಾಂಗ ಅಂದರೆ ಏನೋ ದೇವರು ಹಿಂಗೆ ಇಟ್ಕೊಬಿಡ್ಬೇಕು, ಮನೇಲಿ ತೊಗೊಂಬಂದ್ವಿ, ಅಲ್ಲಿ ಪುಸ್ತಕದ ಅಂಗಡಿಗೆ ಹೋದ್ವಿ, ಒಂದು ಪಂಚಾಂಗ ಕೊಡ್ರಿ ಅನ್ನೋದು, ಅದು ತಗೊಂಬಂದು ಇಡೋದು, ಆವತ್ತಿನ ದಿವಸ ಕುಂಕುಮ ಎಲ್ಲ ಹಾಕಿ ಅದ್ರ ಮುಂದೆ ಬೇವು ಬೆಲ್ಲ ಇಟ್ಬಿಟ್ಟು ನಮಸ್ಕಾರ ಮಾಡೋದು. ಅದು ಒಂದು ದಿವಸನೂ ಪೇಜ್ ತೆಗೆದೇ ಇಲ್ಲ. ಮುಂದಿನ ವರ್ಷ ಏನು ಮಾಡ್ತಾರೆ, ಇದು ಹಳೇದಾಯಿತು ತೂಕಕ್ಕೆ ಹಾಕು. ದಿ ನಾಲೆಜ್ ಹ್ಯಾಸ್ ಬೀನ್ ಜಸ್ಟ್ ಕೆಪ್ಟ್ ಕ್ಲೋಸ್ಡ್. ಅದನ್ನು ತಗೊಂಡೋಗಿ ಆ ನಾಲೆಜ್ನ ತೂಕಕ್ಕೆ ಹಾಕಿದ್ವಿ. ಒಂದು ದಿವಸ ಆದರೂ ಓದಿದ್ರೆ ಅರ್ಥ ಆಗಲ್ಲ ಅಂತ ಓದಿ, ಪ್ರತಿ ವರ್ಷ ಓದಿ, 3ನೇ ವರ್ಷಕ್ಕೆ ಅರ್ಥ ಆಗ್ಬೋದು. ಪ್ರತಿ ವರ್ಷ ಎಲ್ಲರೂ ಕೂಡ ಪಂಚಾಂಗ ತಂದು ಶ್ರೇಷ್ಠವಾಗಿರ್ತಕ್ಕಂಥ ಪುಸ್ತಕ ಗ್ರಂಥ ಅಂತ ಹೇಳ್ತೀವಿ. ನಮ್ಮ ಪಂಚಾಂಗದಲ್ಲಿ ವಿಜ್ಞಾನ ಅಡಗಿದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಪಂಚಾಂಗದಲ್ಲಿ ವಿಜ್ಞಾನ ಅಡಗಿದೆ. ಮಂತ್ರಿ ಒಂದು ಹೇಳ್ಬಿಡ್ತೀನಿ. ಮಂತ್ರಿ ಮಂಗಳ 12ನೇ ಮೇಲಿರ್ತಕ್ಕಂಥದ್ದು ಸ್ವಲ್ಪ ರೇಟ್ಗಳು ಜಾಸ್ತಿ ಆಗುತ್ತೆ, ಹಣಕಾಸು ದುಬ್ಬರ ಆಗ್ತಕ್ಕಂಥದ್ದು, ಎಕನಾಮಿ ಡೌನ್ ಆಗುತ್ತೆ. ಮುಂದಿನ ವಿಚಾರ ಬ್ರೇಕ್ ಆದಮೇಲೆ ಮಾತಾಡೋಣ. ಓಕೆ ಗುರುಜಿ, ಈ ಪರಾಭವ ನಾಮ ಸಂವತ್ಸರದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರಿ, ಮತ್ತು ಯಾವುದೆಲ್ಲ ಏರಿಳಿತಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನು ನೀಡ್ತಾ ಇದ್ರಿ. ಮುಂದುವರಿಸೋಣ. ಈಗ ವಿರಾಮ ತೆಗೆದುಕೊಂಡು ಬೇಗ ವಾಪಸ್ ಆಗೋಣ. ವೀಕ್ಷಕರೇ, ನೀವು ಕೂಡ ಈ ನಕ್ಷತ್ರ ನಾಡಿ ತರಗತಿಗಳಿಗೆ ಜಾಯ್ನ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದರೆ, ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿದರೆ ಅಂಥವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ನೀವು ಆ ನಂಬರ್ಗೆ ಕರೆ ಮಾಡಿದ್ರೆ ನೀವು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಳ್ಬೋದು. ಏಪ್ರಿಲ್ 20ನೇ ತಾರೀಕಿನಿಂದ ತರಗತಿಗಳು ಆರಂಭ ಆಗ್ತಾ ಇದೆ ಅಂತ ಹೇಳ್ತಾ, ಈಗ ತರಗತಿಗಳಲ್ಲಿ ಏನೆಲ್ಲ ಹೇಳ್ಕೊಡ್ತಾರೆ ಅನ್ನೋದರ ಕುರಿತು ಒಂದು ವೀಟ್ ಇದೆ, ನೋಡ್ತಾ ಹೋಗೋಣ. ಪುಟ್ಟ ವಿರಾಮ, ಬೇಗ ವಾಪಸ್ ಆಗೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು,
ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಹಿಂದೆ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಎಲ್ಲದರ ಬೆಲೆಯೂ ಕೂಡ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಈಗಾಗಲೇ ಸಿಲಿಂಡರ್ ಅಭಾವ ಯಾವ ರೀತಿಯಾಗಿ ತಲೆದೂರಿದೆ, ಯುದ್ಧ ಹೇಗಾಗ್ತಾ ಇದೆ, ಆ ಯುದ್ಧದ ಎಫೆಕ್ಟ್ ನಮಗೆ ಹೇಗೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಈಗಾಗಲೇ ಬೆಲೆ ಏರಿಕೆ ಆಗೋಗ್ಬಿಟ್ಟಿದೆ. ಇನ್ನೂ ಬೆಲೆ ಏರಿಕೆ ಆದರೆ ನಮ್ಮ ಜನರು ಹೇಗೆ ಜೀವನ ಸಾಗಿಸೋದು? ಸಂಬಳ ಮಾತ್ರ ಇರೋದಿಲ್ಲ, ಬಟ್ ಬೆಲೆ ಏರಿಕೆ. ಸೊ ಯಾವ ರೀತಿಯಾಗಿ ಸಾಗಬಹುದು ಮುಂದಿನ ದಿನಗಳಲ್ಲಿ ಅಂತ? ಕೆಲವು ಬೆಲೆ ಏರಿಕೆ ಆಗುತ್ತೆ, ಕೆಲವು ಕಮ್ಮಿ ಆಗುತ್ತೆ. ಅದನ್ನು ನಾವು ನವನಾಯಕರಿಂದ ನಾವು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟು ಇವಾಗ ನಾವು ಸೇನಾಧಿಪತಿಗೆ ಹೋಗೋಣ. ಸೇನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಲಗ್ನದಲ್ಲಿರೋದ್ರಿಂದ ಸೇನೆಗೆ ಸ್ವಲ್ಪ ಬಲಿಷ್ಠ ಬರ್ತಕ್ಕಂಥದ್ದು, ಲಗ್ನದಲ್ಲೇ ಇರ್ತಕ್ಕಂಥದ್ದು. ಆದರೆ ಸೇನೆಯಲ್ಲಿರ್ತಕ್ಕಂಥ ಜನಗಳಿಗೆ ಸ್ವಲ್ಪ ಮಾನಸಿಕ ಒತ್ತಡ ಬರ್ತಕ್ಕಂಥದ್ದು ಹೆಚ್ಚಾಗಿದೆ ಚಂದ್ರ ಇರತಕ್ಕಂಥದ್ದು. ಹಾಗೆ ಯುದ್ಧದಲ್ಲಿ ಜಯ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ ನಮಗೆ ಸೇನಾಧಿಪತಿಯಿಂದ ನಾವು ನೋಡ್ತೀವಿ. ಆ ಚಂದ್ರ ಎಲ್ಲಿದ್ದಾನೆ ಅಂತ ಲಗ್ನದಲ್ಲಿದ್ದಾಗ ಯುದ್ಧದ ಭೀತಿ ಇರ್ತಕ್ಕಂಥದ್ದು. ಹಾಗೆ ಆಲ್ರೆಡಿ ವಾರ್ ಆಗುತ್ತೆ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಆ ವಾರ್ ಇಂಡಿಯಾ ಪಾಕಿಸ್ತಾನ ಅಥವಾ ಇಂಡಿಯಾ ಬಾಂಗ್ಲಾದೇಶ, ಇಂಡಿಯಾ ಸ್ವಲ್ಪ ಚೈನಾಗೆ ಬರ್ತಕ್ಕಂಥದ್ದು, ಈ ವರ್ಷಾಂತ್ಯದ ಒಳಗಡೆ ಆಗ್ತಕ್ಕಂಥದ್ದು. ಮುಂದಿನ ಒಂದು ಗ್ರಹಣ ಬರ್ತಕ್ಕಂಥದ್ದು, ಗ್ರಹಣ ಗೋಚರ ಆಗಲ್ಲ ಇಲ್ಲಿ, ಆಗಸ್ಟ್ ನಂತರ ಬರ್ತಕ್ಕಂಥದ್ದು. ಆದರೆ ಗೋಚರ ಆಗದೇ ಇದ್ದರೂ ಅದರ ಎಫೆಕ್ಟ್ ಇರ್ತಕ್ಕಂಥದ್ದು. ಹಾಗೆ ಸೇನಾಧಿಪತಿ ಲಗ್ನದಲ್ಲೇ ಇರೋದರಿಂದ ಉತ್ತಮವಾಗಿರ್ತಕ್ಕಂಥ ಜಯ ಗಳಿಸ್ತಕ್ಕಂಥದ್ದು ಸಾಧ್ಯತೆ. ಮಿಲಿಟ್ರಿ ಸ್ಟ್ರಾಂಗು, ಏರ್ಫೋರ್ಸ್ ಸ್ಟ್ರಾಂಗು, ನೇವಿ ಸ್ಟ್ರಾಂಗ್, ಎಲ್ಲರೂ ಸ್ಟ್ರಾಂಗ್ ಇರ್ತಕ್ಕಂಥದ್ದು. ಹಾಗೆ ನೆಕ್ಸ್ಟು ಸಸ್ಯಾದೀಪ ಆಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸಸ್ಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಮನೆಗೆ ನಾವು ಸೊಪ್ಪು ತೊಗೊಳ್ತೀವಿ, ಸಸ್ಯಗಳಿಂದ ಹೂಗಳು ತೊಗೊಳ್ತೀವಿ. ಈ ಸಸ್ಯಗಳಿಂದ ಬರ್ತಕ್ಕಂಥ ಎಲ್ಲ ಒಂದು ವಿಚಾರದಲ್ಲಿ ಶುಕ್ರ ಬಂದಿರತಕ್ಕಂಥದ್ದು ಲಗ್ನದಲ್ಲೇ ಇರೋದರಿಂದ ಸಸ್ಯದಿಂದ ಬರ್ತಕ್ಕಂಥ ಎಲ್ಲ ವಿಚಾರಗಳು ನಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಬೆಲೆ ಸಿಗ್ತಕ್ಕಂಥದ್ದು, ಹಾಗೆ ಅಗ್ಗವಾಗಿ ಸಿಗ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಸಸ್ಯಾದೀಪದಿಂದ ನಾವಿಲ್ಲಿ ನೋಡ್ತೀವಿ. ಹಾಗೆ ಧಾನ್ಯಾದೀಪ ಅಂತ ನಾವು ತೊಗೊಳ್ತೀವಿ. ಧಾನ್ಯಗಳ ರಾಜ ಅಂತ ನಾವು ತೊಗೊಳ್ತೀವಿ. ಧಾನ್ಯಗಳ ರಾಜ ಇರ್ತಕ್ಕಂಥದ್ದು ಬುಧ. ಬುಧ 12ನೇ ಮನೆಯಲ್ಲಿರೋದ್ರಿಂದ ಧಾನ್ಯಗಳ ರೇಟ್ ಜಾಸ್ತಿ ಆಗುತ್ತೆ. ಯಾವ್ಯಾವ ಪ್ರದೇಶದಲ್ಲಿ ಏನೇನು ಯೂಸ್ ಮಾಡ್ತಾರೆ, ಕೆಲವು ಕಡೆ ಗೋಧಿ ಯೂಸ್ ಮಾಡ್ತಾರೆ, ಕೆಲವ್ರ ಕಡೆ ಅಕ್ಕಿ ಯೂಸ್ ಮಾಡ್ತಾರೆ, ಕೆಲವ್ರ ಕಡೆ ಜೋಳ ಯೂಸ್ ಮಾಡ್ತೀವಿ. ಒಟ್ಟಾರೆ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತೆ. ನಮ್ಗೆ ಗೊತ್ತೇ ಆಗಲ್ಲ, ರೇಟ್ ಇನ್ಕ್ರೀಸ್ ಆಗ್ಬಿಟ್ಟಿರುತ್ತಲ್ಲಿ ಒಂದಷ್ಟು ಪರ್ಸೆಂಟೇಜು ಬುಧ ಇರೋದ್ರಿಂದ. ಕೆಲವೊಂದು ಸತಿ ಏನಾಗುತ್ತೆ, ಇದು ಲಾಸ್ಟ್ ಟೈಮ್ ಇಷ್ಟು ಕೊಟ್ಟಿದ್ದೆ, ಏನಕ್ಕೆ ಇದು ಬಿದ್ದುಬಿಟ್ಟಿದೆ ಈ ರೇಟು ಅಂತ ಹೇಳ್ತೀವಿ. ಸೊ ಇದೆಲ್ಲ ನಮಗೆ ಗೊತ್ತಿಲ್ಲದೆ ಈ ನವನಾಯಕರು ಕಾಸ್ಮಿಕ್ ಪಾರ್ಟಿ ಅಂತ ನಾವು ಕರಿತೀವಿ, ಕಾಸ್ಮಿಕ್ ಪಾರ್ಟಿ ಮಾಡ್ತಕ್ಕಂಥದ್ದು. ಹಾಗೆ ಅರ್ಘ್ಯಾದೀಪ ಆಗಿರ್ತಕ್ಕಂಥದ್ದು ಚಂದ್ರ ಉತ್ತಮವಾಗಿರ್ತಕ್ಕಂಥ ಬೆಳೆಗಳು ಬರುತ್ತೆ. ಅಗ್ರಿಕಲ್ಚರ್ ಇರ್ತಕ್ಕಂಥವ್ರಿಗೆ, ಈ ಕೃಷಿಯಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಲಾಭಾಂಶ ತೋರಿಸ್ತದೆ. ಯಾಕೆಂದರೆ ಲಗ್ನದಲ್ಲೇ ಚಂದ್ರ ಇರೋದ್ರಿಂದ. ನೀರಿನ ಅಭಾವ ಕೆಲವು ಜಾಗದಲ್ಲಿದೆ, ಆದರೆ ಮಳೆ ಅದ್ಭುತವಾಗಿ ಬರುತ್ತೆ. ಯಾಕೆಂದರೆ ಮೇಘಾಧಿಪತಿನೂ ಕೂಡ ಚಂದ್ರ ಆಗಿರೋದ್ರಿಂದ ಸಾಕಷ್ಟು ಪ್ರವಾಹ ಹರಿಯುತ್ತೆ. ಬೆಂಗಳೂರಂತೂ ಮತ್ತೆ ಅದೇ ಕೆಲಸ. ಮಳೆಗಾಲ ಬರಲಿ, ಇದು ಬರೆದಿಟ್ಕೊಳ್ಳಿ, ಇದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಎಲ್ಲ ಗಾಡಿ ಮುಕ್ಕಾಲು ಭಾಗ ಕಾಲು ಭಾಗ ನೀರು ತುಂಬೋಗಿರುತ್ತೆ ಬೆಂಗಳೂರಲ್ಲಿ. ಫುಲ್ ಜಲಾಮೃತ. ಯಾವುದೋ ಈ ಸುನಾಮಿ ಆದಾಗ ನೀರು ತುಂಬೋಗಿರುತ್ತಲ್ಲ,
ಬೆಂಗಳೂರಲ್ಲಿ ಫುಲ್ಲು ಎಂಟೈರ್ ನ್ಯೂಸ್ ಚಾನಲೆಲ್ಲ ಅಲ್ಲಿ ಇದ್ಬಿಡುತ್ತೆ, ಹಿಂಗಾಯಿತು ಬೆಂಗಳೂರು ಅಂತ. ಕೆರೆ ಮೇಲೆ ನಾವು ಕಟ್ಟಿದ್ದೀವಿ, ಕೆರೆನೇ ತೋರಿಸ್ತಾ ಇದ್ದೀರಾ ಅಷ್ಟೇ, ಅಲ್ಲಿ ಬಿಲ್ಡಿಂಗಲ್ಲಿ ಬಂದಿದೆ ಅಷ್ಟೇ, ಇನ್ನೇನಿಲ್ಲ. ಸೊ ಮೇಘಾಧಿಪತಿ ಚಂದ್ರ ಇರೋದ್ರಿಂದ ಹೆಚ್ಚು ಮಳೆ, ಸಾಕಷ್ಟು ನೀರು. ಆದರೆ ನಾವು ಯಾಕೆ ಇದನ್ನೆಲ್ಲ ನೋಡಬೇಕು ಅಂದರೆ, ಗೌರ್ಮೆಂಟ್ ಇದನ್ನೆಲ್ಲ ನೋಡಿ ಫಸ್ಟೇ ಪ್ಲ್ಯಾನಿಂಗ್ ಮಾಡಬೇಕು. ಯಾವ ರೇಟ್ ಜಾಸ್ತಿ ಆದಾಗ ಅದರ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು, ಯಾವ ಸಸ್ಯಗಳು ಸ್ವಲ್ಪ ಸಮಸ್ಯೆ ಇದ್ದಾಗ ಸಸ್ಯಗಳು ಬರ್ತಾ ಇರ್ತಕ್ಕಂಥ ಧಾನ್ಯಗಳ ರೇಟ್ ಜಾಸ್ತಿ ಆದಾಗ ಧಾನ್ಯಗಳಿಗೆ ಏನೇನು ಮಾಡಬೇಕು ಅದನ್ನು ಈ ಕೃಷಿಯವರು ಅದನ್ನು ಬೆಳೆಸೋಕ್ಕೆ ಸ್ವಲ್ಪ ಮಾಡಬೇಕು. ಸೊ ಜ್ಯೋತಿಷ್ಯ ಅಂತಕ್ಕಂಥದ್ದು ಒಂದು ಮುನ್ಸೂಚನೆ, ಒಂದು ಫೋರ್ಕ್ಯಾಸ್ಟಿಂಗ್. ಆ ಫೋರ್ಕ್ಯಾಸ್ಟಿಂಗ್ನ ಅಳವಡಿಸ್ಕೊಳ್ತಕ್ಕಂಥ ರಾಜ ಬರಬೇಕು ಇಲ್ಲಿ. ಅದನ್ನು ಅಳವಡಿಸ್ಕೊಳ್ತಕ್ಕಂಥ ರಾಜ ಬಂದಾಗ ನಮಗೆ ರೇಟಲ್ಲಿ ಸ್ವಲ್ಪ ಕಂಫರ್ಟ್ನೆಸ್ ಇರುತ್ತೆ. ಹಾಗೆ ರಸಾದೀಪ, ರಸ ಅಂತಂದರೆ ಎಲ್ಲ ಹಣ್ಣುಗಳು, ಕಬ್ಬು ಹಾಗೆ ಬೆಲ್ಲ, ಇವೆಲ್ಲ ರಸ. ಸೂರ್ಯ ಆಗಿರ್ತಕ್ಕಂಥ ಅಧಿಪತಿ ಲಗ್ನದಲ್ಲೇ ಇರೋದ್ರಿಂದ ಈ ರೇಟ್ಗಳೆಲ್ಲ ಸ್ವಲ್ಪ ಸ್ಟೆಬಿಲಿಟಿ ಇರುತ್ತೆ. ಎಲ್ಲ ಹಣ್ಣುಗಳಿಂದ ರಸ ತಯಾರಿಸ್ಕೊಂಡು, ಇವಾಗ ಎಲ್ಲರೂ ಕೂಡ ಒಂದು ಆರೆಂಜ್ ಜ್ಯೂಸು ಅಥವಾ ಪೈನಾಪಲ್ ಜ್ಯೂಸು, ವಾಟರ್ ಮೆಲನ್ ಕುಡಿತಕ್ಕಂಥದ್ದು ಜಾಸ್ತಿ. ಇದರಲ್ಲೂ ಕೂಡ ಕ್ರಯ ವಿಕ್ರಯ ಆಗ್ತಕ್ಕಂಥದ್ದು, ಈ ರೇಟ್ಗಳು ಸ್ಟೆಬಿಲಿಟಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆ ಕೊನೆಯದಾಗಿರ್ತಕ್ಕಂಥದ್ದು ನೀರಸಾಧಿಪತಿ ಅಂತ ನಾವು ಕರಿತೀವಿ. ನೀರಸಾಧಿಪತಿ ಅಂತಂದರೆ ಮೆಟಲ್ಸ್, ಗುರು ಇರ್ತಕ್ಕಂಥದ್ದು. ಆದರೆ ಗುರುವಿನ ಸಂಚಾರ ನಾವು ನೋಡಿದಾಗ 2 ರಾಶಿನ ದಾಟಿ ಮತ್ತೆ ವಾಪಸ್ಸು ಮಿಥುನಕ್ಕೆ ಬರ್ತಕ್ಕಂಥದ್ದು, ಕರ್ಕಾಟಕಕ್ಕೆ ಬರ್ತಕ್ಕಂಥದ್ದು ಸ್ವಲ್ಪ ಪುಷ್ಪುಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಜೂನ್ ನಂತರ ಅಕ್ಟೋಬರ್ ಡಿಸೆಂಬರ್ ಒಳಗಡೆ ಗೋಲ್ಡ್ ರೇಟ್ ಫುಲ್ಲು ಕೆಳಗೆ ಬೀಳುತ್ತೆ. ಮತ್ತೆ ನಿಮಗೆ ಏರುತ್ತೆ, ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಏರುತ್ತೆ, ಮತ್ತೆ ಕೆಳಗೆ ಬೀಳುತ್ತೆ, ಮತ್ತು ಮುಂದಿನ ವರ್ಷ ಮತ್ತೆ ಏರುತ್ತೆ. ಈ ವರ್ಷ ಡಿಪ್ ಆಗುತ್ತೆ, ಎಲ್ಲರೂ ಕೂಡ ಅಯ್ಯೋ ಅಂತ ಹೊಡ್ಕೊತಾರೆ, ದುಡ್ಡೆಲ್ಲ ಹಾಕಿರೋರು. ಯಾರ್ಯಾರು 18-19ಕ್ಕೆ ಹೋದಾಗೆಲ್ಲ ಹಾಕಿರೋರೆಲ್ಲ ಡ್ರಾಪ್ ಆಗುತ್ತೆ. ಆಲ್ಮೋಸ್ಟ್ 40% ಡ್ರಾಪ್ ಆಗಿಬಿಡುತ್ತೆ ಅಲ್ಲಿಂದ, 30 to 40%. ಯಾಕಂದರೆ ಗುರು ಇಸ್ ದಿ ಪ್ಲ್ಯಾನೆಟ್ ಫಾರ್ ಮೆಟಲ್ಸ್, ಎಸ್ಪೆಷಲಿ ಎಲ್ಲೋ ಮೆಟಲ್. ಹಾಗೆ ಶನಿಯಿಂದ ನೋಡಿದಾಗ ಲಗ್ನದಲ್ಲಿದ್ದಾಗ ಕಬ್ಬಣದ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರ್ತಕ್ಕಂಥ ಕಬ್ಬಣದ ರೇಟ್ ಜಾಸ್ತಿ ಆಗುತ್ತೆ, ಅದರಲ್ಲಿ ಗೋಲ್ಡ್ ಬೀಳ್ತಾ ಇದೆ. ಚಂದ್ರನ ರೇಟ್ ಜಾಸ್ತಿ ಆಗುತ್ತೆ, ಅಂದರೆ ಸಿಲ್ವರ್ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಪರ್ಸೆಂಟೇಜ್ ವೈಸ್ ನಾವು ಗೋಲ್ಡು ಸಿಲ್ವರ್ ನೋಡಿದಾಗ ಸಿಲ್ವರ್ ಸ್ಟ್ಯಾಂಡ್ಸ್ ಔಟ್ ಇನ್ ಟರ್ಮ್ಸ್ ಆಫ್ ಇನ್ಕ್ರಿಮೆಂಟಲ್ ಆಫ್ ಪರ್ಸೆಂಟೇಜ್ ಅಂತ ಬರುತ್ತೆ. ಅಂದರೆ ಗೋಲ್ಡು ನಾವು ಎಲ್ಲೋ 9,000 10,000 ಏನಿತ್ತು ನಂಗೆ ಗೊತ್ತಿಲ್ಲ ಅಷ್ಟೊಂದು, ಈಗ 19ಕ್ಕೆ ಹೋಯ್ತು ಅಂತ ಹೇಳ್ತಾರೆ. ಆದರೆ ಪರ್ಸೆಂಟೇಜ್ ವೈಸ್ ಅದು 50% ಜಂಪ್ ಅಂದರೆ ಸಿಲ್ವರ್ ಪರ್ಸೆಂಟೇಜು 200% 300% ಬರುತ್ತೆ. ಮುಂದಿನ 25 ವರ್ಷಗಳಲ್ಲಿ ಗೋಲ್ಡ್ ರೇಟ್ 1 ಗ್ರಾಮ್ಗೆ 1 ಲಕ್ಷ. ಇವತ್ತು ಬರೆದಿಟ್ಕೊಳ್ಳಿ ಈ ಡೇಟಲ್ಲಿ, ಮುಂದಿನ 25 ವರ್ಷ ಆದಮೇಲೆ 1 ಗ್ರಾಮ್ ಗೋಲ್ಡ್ ರೇಟ್ 1 ಲಕ್ಷ ಇರುತ್ತೆ. ಹಾಗೆ ಸಿಲ್ವರ್ 50% ದಾಟ್ಬಿಡುತ್ತೆ, ಅದರದ್ದು 50% ಸಿಲ್ವರ್ ಬಂದ್ಬಿಡುತ್ತೆ. ಇಷ್ಟು ಈ ನವನಾಯಕರ ವಿಚಾರದಲ್ಲಿ ಬಂದಿರತಕ್ಕಂಥದ್ದು. ಓಕೆ ಗುರುಜಿ, ಇವತ್ತಿನ ದಿನದಲ್ಲಿ ಯುಗಾದಿ ಪರಾಭವ ನಾಮ ಸಂವತ್ಸರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ, ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆ ಇಟ್ಕೊಂಡ್ರೆ ಕೆಲವರು ಕೇಳ್ಬೋದು, ಬಹಳಷ್ಟು ಜನ ಕೇಳ್ತಾರೆ ಜ್ಯೋತಿಷ್ಯ ಯಾಕೆ ಕಲಿಬೇಕು, ನಮಗೆ ಭವಿಷ್ಯ ಗೊತ್ತಿಲ್ಲದೆ ಇದ್ರೂ ನಾವು ಬದುಕ್ತಾ ಇದ್ದೀವಲ್ಲ ಅಂತ ಹೇಳಿ, ಮತ್ತು ಇದನ್ನು ಕಲಿಯುವಂತಹ ಅವಶ್ಯಕತೆ ಏನಿದೆ, ಯಾಕೆ ಕಲಿಬೇಕು ಅಂತ ಹೇಳಿ. ನೋಡಿ, ಸಮುದ್ರದಲ್ಲಿ ಪ್ರಯಾಣ ಮಾಡುವಂತಹ ಹಡಗಿಗೆ ಒಂದು ದಿಕ್ಸೂಚಿ ಅಂತ ಕೂಡ ಇರುತ್ತೆ. ಅದೆಷ್ಟು ಮುಖ್ಯವೋ ಜೀವನದ ಸವಾಲುಗಳನ್ನು ಎದುರಿಸೋದಿದೆಯಲ್ಲ, ಅದು ಕೂಡ ನಮಗೆ ಬಹಳ ಮುಖ್ಯ ಆಗುತ್ತೆ. ಹಾಗೆ ಜ್ಯೋತಿಷ್ಯ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನಮ್ಮ ಸ್ವಭಾವ, ನಮ್ಮಲ್ಲಿರುವಂತಹ ಸುಪ್ತ ಪ್ರತಿಭೆ ಮತ್ತು ಬರಲಿರುವಂತಹ ಕಷ್ಟ ಸುಖಗಳ ಮುನ್ಸೂಚನೆ ಸಿಕ್ಕಿದ್ರೆ ನಾವು ಕೂಡ ಮಾನಸಿಕವಾಗಿ ಸ್ಥಿರವಾಗಿರಬಹುದಲ್ವಾ. ಸೊ ಹಾಗಾಗಿ ಜ್ಯೋತಿಷ್ಯವನ್ನು ಕಲಿಯೋದು ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಏಪ್ರಿಲ್ 20ನೇ ತಾರೀಕಿನಂದು ಈ ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ, ನಕ್ಷತ್ರ ನಾಡಿ ತರಗತಿಗಳು. ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರನ್ನು ನೋಟ್ ಡೌನ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಕ್ಲಾಸಸ್ಸನ್ನು ಅಟೆಂಡ್ ಮಾಡಬಹುದು ಅಂತ ಹೇಳ್ತಾ, ಈಗಾಗಲೇ ಕಲ್ತಿರುವಂತಹ ವಿದ್ಯಾರ್ಥಿಗಳು ಮಾತನಾಡಿದ್ದಾರೆ, ಹೇಗಿತ್ತು ಅವರ ಅನುಭವ ಅಂತ ಕೂಡ ಹಂಚಿಕೊಂಡಿದ್ದಾರೆ. ನೋಡ್ತಾ ಹೋಗೋಣ. ಇವಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಕ್ಷತ್ರ ನಾಡಿ ದಿನೇಶ್ ಗುರೂಜಿಯವರು ಒಂದು ಕೈಲಾಸ, ಒಂದು ವೈಕುಂಠನೇ ಸೃಷ್ಟಿ ಮಾಡ್ದಂಗಿದೆ. ಯಾಕಂದರೆ ಡೀಪ್ ಸೀಕ್ರೆಟು, ಆಮೇಲೆ ಪರಾಶರ, ಆನ್ಲೈನ್ ಕ್ಲಾಸುಗಳು, ಇವೆಲ್ಲ ನಾವು ಪಾಠ ಕೇಳ್ತಾ ನಾವೇ ಗುರುಜಿಗಳನ್ನ ಹತ್ರದಿಂದ ನಮ್ಮ ತಂದೆ ತಾಯಿಗಿಂತ ದೊಡ್ಡ ಗುರುಗಳು, ನಮ್ಮ ವಿದ್ಯಾಭ್ಯಾಸಕ್ಕಿಂತ ದೊಡ್ಡ ಗುರುಗಳು. ಯಾಕಂದರೆ ಅವರ ಮನೆಯದು, ಅವರ ಕುಟುಂಬದ್ದು, ಅವ್ರ ಪರಿವಾರದ್ದು, ಅವ್ರದ್ದು ಎಲ್ಲನೂ ಕೂಡ ಅವರೇನೆ ಇದು ಮಾಡ್ಕೋಬೋದು. ಎಲ್ಲರೂ ಕಲೀರಿ.